ವಿಜಯ್ ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಪ್ರಥಮ PUC ಬರುವಂತಹ ಲಕ್ಷ್ಮೀಶ ವಿರಚಿತ ಜೈಮಿನಿ ಭಾರತದಲ್ಲಿ ಬರುವಂತಹ ಹಲಬಿದಳು ಕಲ್ಮರ ಕರಗುವಂತೆ ಅದರ ಹೊಸ ಕನ್ನಡದ ಸಾರಾಂಶವನ್ನು ಮಾತ್ರ ನಾನು ಹೇಳ್ತೀನಿ. ವಿಡಿಯೋವನ್ನು ಅಬ್ಸರ್ವ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕವಿ ಪರಿಚಯ. ಜೈಮಿನಿ ಭಾರತ ಎಂಬ ಅಪೂರ್ವ ಕೃತಿಯನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿರುವ ಮಹಾಕವಿ ಲಕ್ಷ್ಮೀಶನು ಕ್ರಿಸ್ತಶಕ 1550 ಕನ್ನಡ ಸಾಹಿತ್ಯ ಪರಂಪರೆಯ ಮಹತ್ವದ ಕವಿ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನಲ್ಲಿರುವ ದೇವನೂರು ಲಕ್ಷ್ಮೀಶನ ಜನ್ಮಸ್ಥಳ. ಈತನ ನಿಜವಾದ ಹೆಸರು ಲಕ್ಷ್ಮೀಕಾಂತ್ ಹೆಬ್ಬಾರ್ ಎಂಬುದು, ಆದರೆ ಲಕ್ಷ್ಮೀಶನೆಂದೇ ಪ್ರಸಿದ್ಧ. ದೇವನೂರಿನ ಲಕ್ಷ್ಮೀರಮಣ ಸ್ವಾಮಿಯೇ ಈತನ ಆರಾಧ್ಯ ದೈವ. ಜೈಮಿನಿ ಎಂಬ ಮುನಿಯು ಸಂಸ್ಕೃತದಲ್ಲಿ ಬರೆದಿದ್ದ ಕೌರವ ಪಾಂಡವರ ಕುರುಕ್ಷೇತ್ರ ಯುದ್ಧಾನಂತರ ಅಶ್ವಮೇಧ ಯಾಗದ ಕಥೆಯನ್ನೇ ಲಕ್ಷ್ಮೀಶನು ಕನ್ನಡದಲ್ಲಿ ಸಂಗ್ರಹಿಸಿ ಸೊಗಸಾಗಿ ಹೇಳಿರುವನು. ವಾರ್ಧಕ ಷಟ್ಪದಿಯಲ್ಲಿ ರಚಿತವಾಗಿರುವ ಈ ಕೃತಿಯು ಹಲವು ರಮ್ಯ ಕಥೆಗಳಿಂದಾಗಿ ಕಥಾ ಸರಿಸಾಗರವೆನಿಸಿದೆ. ಲಕ್ಷ್ಮೀಶ ಕವಿ ಚ್ಯೂತವನ ಚೈತ್ರ ಉಪಮಾಲೋಲ ಎಂಬ ಬಿರುದುಗಳಿಂದ ಖ್ಯಾತನಾಗಿದ್ದಾನೆ. ಕಾವ್ಯ ಭಾಗದ ಹಿನ್ನೆಲೆ ನೋಡೋಣ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಸಹೃದಯ ಬಂಧುಗಳೇ, ವೀಕ್ಷಕರೇ, ಕಾವ್ಯ ಭಾಗದ ಹಿನ್ನೆಲೆ. ಲಂಕೆಯಿಂದ ಹಿಂದಿರುಗಿದ ನಂತರ ರಾಮ ಸೀತೆಯರು ಪಟ್ಟಾಭಿಷಕ್ತರಾಗಿ ಅಯೋಧ್ಯೆಯಲ್ಲಿದ್ದರು. ಒಮ್ಮೆ ಅಲ್ಲಿಯ ಒಬ್ಬ ಅಗಸನು ಮನೆ ಬಿಟ್ಟು ಹೋಗಿದ್ದ ಹೆಂಡತಿಯು ಮರಳಿ ಮನೆಗೆ ಬಂದಾಗ ಬಿಟ್ಟ ಹೆಂಡತಿಯನ್ನು ಮತ್ತೆ ಕಟ್ಟಿಕೊಳ್ಳಲು ನಾನು ಶ್ರೀರಾಮನಲ್ಲ ಎಂದು ಸಲ್ಲದ ಮಾತುಗಳನ್ನಾಡಿದ ವಾರ್ತೆಯು ಗುಪ್ತಚರರಿಂದ ತಿಳಿದು ರಾಮನು ಚಿಂತಾಕ್ರಾಂತನಾದನು. ಕೊನೆಗೆ ಅವನು ಅಪವಾದವನ್ನು ಹೊತ್ತು ಜನರ ಮಧ್ಯೆ ಬದುಕುವುದಕ್ಕಿಂತಲೂ ಸೀತೆಯನ್ನು ತ್ಯಜಿಸುವುದಿಲ್ಲೆಂದು ನಿರ್ಧರಿಸಿದನು. ವಾರ್ತೆ ತಿಳಿದ ಸಹೋದರನು ಲೋಕಪಾವನೆಯಾದ ಸೀತೆಯನ್ನು ಪರಿತ್ಯಜಿಸದಂತೆ ಪರಿಪರಿಯಾಗಿ ಬೇಡಿಕೊಂಡರು ಶ್ರೀರಾಮನ ನಿರ್ಧಾರ ಬದಲಾಗುವುದಿಲ್ಲ. ತುಂಬು ಗರ್ಭಿಣಿಯಾದ ಸೀತೆಯು ಪುನಃ ಕಾಡಿಗೆ ಹೋಗಿ ಋಷ್ಯಾಶ್ರಮಗಳನ್ನು ಋಷಿ ಪತ್ನಿಯರನ್ನು ಕಾಣುವ ಹಂಬಲ ಉಂಟಾಗಿದೆ ಎಂದು ಒಮ್ಮೆ ರಾಮನ ಮುಂದೆ ಹೇಳಿಕೊಂಡಿರುತ್ತಾಳೆ. ಇದನ್ನೇ ನೆಪವಾಗಿಟ್ಟುಕೊಂಡು ಶ್ರೀರಾಮನು ತಮ್ಮನಾದ ಲಕ್ಷ್ಮಣನನ್ನು ಕರೆದು ಸೀತೆಯನ್ನು ಗಂಗಾ ತೀರದ ಕಾಡಿನಲ್ಲಿ ಬಿಟ್ಟು ಬರುವಂತೆ ಆಜ್ಞಾಪಿಸುತ್ತಾನೆ. ಅಣ್ಣನ ಆಜ್ಞೆಯನ್ನು ಮೀರಲಾರದೆ ಲಕ್ಷ್ಮಣನು ಭಾರವಾದ ಹೃದಯದಿಂದ ಸೀತೆಯನ್ನು ಘೋರವಾದ ಅರಣ್ಯಕ್ಕೆ ಕರೆದುಕೊಂಡು ಬರುವನು. ಸೀತೆಗೆ ಶ್ರೀರಾಮನ ಉದ್ದೇಶದ ಅರಿವಿರುವುದಿಲ್ಲ. ಅವಳು ಲಕ್ಷ್ಮಣನಿಗೆ ಋಷ್ಯಾಶ್ರಮ ಪ್ರದೇಶವನ್ನು ಬಿಟ್ಟು ಭೀಕರ ಕಾಡಿಗೆ ಏಕೆ ಕರೆತಂದೆ ಎಂದು ಪ್ರಶ್ನಿಸುವಳು. ಆಗ ಲಕ್ಷ್ಮಣನು ಸೀತೆಗೆ ರಾಮನ ನಿರ್ಧಾರವನ್ನು ತಿಳಿಸಿ ಅವಳನ್ನು ಕಾಡಿನಲ್ಲಿ ಬಿಟ್ಟು ಹೋಗುವ ಸಂದರ್ಭವನ್ನು ಹಲಬಿದಳು ಕಲ್ಮರ ಕರಗುವಂತೆ ಎಂಬ ಕಾವ್ಯಭಾಗದಲ್ಲಿ ಸಂಗ್ರಹಿಸಿಕೊಳ್ಳಲಾಗಿದೆ. ಈ ವಿದ್ಯಾರ್ಥಿಗಳೇ, ಈ ಪದ್ಯಗಳ ಭಾವಾರ್ಥ ಸಾರಾಂಶವನ್ನು ಮಾತ್ರ ನಾನು ಹೇಳ್ತೀನಿ. ವಿಡಿಯೋನ ಶಾರ್ಟ್ ಮಾಡಿದ್ದೀನಿ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದಾಗಿ. ವೈಶಂಪಾಯನರೆಂಬ ಮಹಾಮುನಿಗಳು ಜನಮೇಜಯ ಮಹಾರಾಜನಿಗೆ ಸೀತಾ ಪರಿತ್ಯಾಗದ ಕಥೆಯನ್ನು ಹೇಳುತ್ತಿರುತ್ತಾರೆ. ಎಲೆ ಜನಮೇಜಯ, ರಾಜನೇ ಕೇಳು. ತನ್ನ ಅಣ್ಣನಾದ ಶ್ರೀರಾಮನ ಆಜ್ಞೆಯಂತೆ ಸುಮಿತ್ರೆಯ ಮಗನಾದ ಲಕ್ಷ್ಮಣನು ಸೀತೆಯನ್ನು ಕಾಡಿಗೆ ಕರೆದುಕೊಂಡು ಹೊರಟನು. ಅವರು ಪ್ರಯಾಣಿಸುತ್ತಿದ್ದ ರಥದ ಮೇಲಿದ್ದ ಪತಾಕೆಯು ಅತ್ತಿತ್ತ ಒಯ್ದಾಡುತ್ತಿದ್ದುದು. ಯಾವ ತಪ್ಪನ್ನು ಮಾಡದ ಸೀತಾದೇವಿಯನ್ನು ಅರಣ್ಯಕ್ಕೆ ಕಳುಹಿಸುವ ಶ್ರೀರಾಮನ ನಿರ್ಧಾರ ಸರಿಯಲ್ಲವೆಂದು ತಲೆಯನ್ನು ಅಲ್ಲಾಡಿಸಿದಂತೆ ಕಾಣುತ್ತಿತ್ತೆಂದು ಕವಿಯು ಚಿತ್ರಿಸಿದ್ದಾನೆ. ಸೀತೆಯನ್ನು ಶ್ರೀರಾಮನು ಕಾಡಿಗೆ ಕಳಿಸುತ್ತಿರುವುದನ್ನು ತಿಳಿದ ಅಯೋಧ್ಯೆಯ ಜನರು ಇದು ಪರಮ ಕ್ರೌರ್ಯ ಎಂದು ತಮ್ಮೊಳಗೆ ಮಾತನಾಡಿಕೊಂಡು ಮನಸ್ಸಿನಲ್ಲಿ ನೊಂದುಕೊಂಡರಂತೆ. ಆದರೆ ಲಕ್ಷ್ಮಣನು ಕಲ್ಲಿನ ಹಾದಿಯಲ್ಲಿ ರಥವನ್ನು ವಾಯುವೇಗದಲ್ಲಿ ಓಡಿಸಿಕೊಂಡು ಅಲ್ಲಿಂದ ಹೊರಟೇ ಬಿಟ್ಟನೆಂದು ಲಕ್ಷ್ಮೀಶ ಕವಿ ವಿವರಿಸಿದ್ದಾನೆ. ಅಯೋಧ್ಯೆಯಿಂದ ವಾಯುವೇಗದಲ್ಲಿ ರಥವನ್ನು ಓಡಿಸಿಕೊಂಡು ಬಂದ ಲಕ್ಷ್ಮಣನು ಗಂಗಾ ನದಿಯನ್ನು ಸಮೀಪಿಸುವನು. ಸೀತಾ ಲಕ್ಷ್ಮಣರಿಬ್ಬರು ಗಂಗಾ ನದಿಯನ್ನು ದಾಟಿ ಮುನ್ನಡೆದುದನ್ನು ಕವಿ ಈ ಪದ್ಯದಲ್ಲಿ ವರ್ಣಿಸಿದ್ದಾನೆ. ಅದರ ಸಾರಾಂಶ ಮಾತ್ರ ನಾನು ಹೇಳ್ತೀನಿ. ಗಂಗಾ ನದಿಯ ಬಳಿ ರಥದಿಂದ ಕೆಳಗಿಳಿದ ಸೀತಾ ಲಕ್ಷ್ಮಣರು ಗಂಗೆಗೆ ನಮಸ್ಕರಿಸಿದರು. ನಿರ್ಮಲವಾದ ಗಂಗೆಯಲ್ಲಿ ಸ್ನಾನವನ್ನು ಮಾಡಿದರು. ಆನಂತರ ದೋಣಿಯನ್ನು ನಡೆಸುವ ನಾವಿಕರ ಸಹಾಯದಿಂದ ದೋಣಿಯಲ್ಲಿ ಕುಳಿತು ಗಂಗೆಯನ್ನು ದಾಟಿದರು. ಲಕ್ಷ್ಮಣನು ಘೋರವಾದ ಅರಣ್ಯದಲ್ಲಿ ಸೀತೆಯನ್ನು ಏಕಾಂಗಿಯಾಗಿ ಬಿಟ್ಟು ಹೋಗಬೇಕಾಯ್ತಲ್ಲ ಎಂದು ಅವಳ ಮುಂದಿನ ಸ್ಥಿತಿಯನ್ನು ಯೋಚಿಸಿ ಮನದಲ್ಲೇ ತುಂಬಾ ಸಂಕಟ ಪಡುತ್ತಿದ್ದನಂತೆ. ಕಾಲಿಡಲು ಸಾಧ್ಯವಿಲ್ಲವೆಂಬಂತಹ ಘನ ಘೋರ ಅರಣ್ಯವದು. ಭೀಕರವಾದ ಪ್ರಾಣಿ ಪಕ್ಷಿಗಳಿಂದ ಜೀವಂತಿದ್ದ ಅರಣ್ಯವನ್ನು ಲಕ್ಷ್ಮಣನು ಸೀತೆಯೊಡನೆ ಪ್ರವೇಶಿಸಿದನು. ಗರ್ಭಿಣಿಯಾದ ಸೀತೆಯು
ಲಕ್ಷ್ಮಣನ ಜೊತೆಗೂಡಿ ಭೀಕರವಾದ ಅರಣ್ಯವನ್ನು ಪ್ರವೇಶಿಸಿದಾಗ ಅವಳ ಕಣ್ಣಿಗೆ ಅರಣ್ಯವು ಹೇಗೆ ಕಂಡಿತು ಎಂಬುದನ್ನು ಕವಿ ಇಲ್ಲಿ ವಿವರಿಸಿರುವನು. ಇದೊಂದು ವಿಶಿಷ್ಟ ಪದ್ಯವಾಗಿದ್ದು ಒಂದು ಪದಕ್ಕಿರುವ ನಾನಾರ್ಥಗಳನ್ನು ಬಳಸಿಕೊಂಡು ಕವಿ ಚಮತ್ಕಾರವನ್ನು ಇದನ್ನು ರಚಿಸಿದ್ದಾನೆ. ನೋಡಿ ಆ ಪದ್ಯನ ಹೇಳ್ತೀನಿ. ಏಳಂತೆ ಪಗಲಂತೆ ಮಕದಂತೆ ದಿವದಂತೆ ಪಯೋನಿಧಿಯಂತೆ ಕೈಲಾಸಗಿರಿಯಂತೆ ನಿರುತ್ತಮ ಸೋಮಾರ್ಕ ಸಿಕ್ಕಿ ಶಾಸ್ತ್ರಾಕ್ಷ ಅರಿನುತ ಶಿವ ಆವಾಸವಾಗಿ ದುರದಂತೆ ಕೊಳದಂತೆ ಕಡಲಂತೆ ನಭದಂತೆ ಶರ ಪುಂಡರೀಕ ವಿದ್ರುಮ್ ವೃಕ್ಷ ಮಯಂ ದೋಳಿ ಇಡೀ ದಿರುತ್ತಿರ್ದು ಆ ಮಹಾಟವಿ ಜಾನಕಿಯ ಕಣ್ಣಿಗೆ ಘೋರತರವಾಗಿ ಮುಂದೆ ಅಂತ ಲಕ್ಷ್ಮೀಶ ಕವಿ ವರ್ಣಿಸಿದ್ದಾನೆ. ಇದೊಂದು ವಿಶಿಷ್ಟ ಪದ್ಯವಾಗಿದ್ದು ಇದಕ್ಕೆ ನಾನಾರ್ಥವನ್ನು ಬಳಸಿಕೊಂಡು ಕವಿ ಬಹಳ ಚಮತ್ಕಾರವಾಗಿ ಪದ್ಯವನ್ನು ರಚಿಸಿದ್ದಾನೆ. ಮೊದಲ 2 ಸಾಲುಗಳಲ್ಲಿ ಪದಗಳಿಗೆ 3ನೇ ಸಾಲಿನ ಪದಗಳನ್ನು ಮತ್ತು 4, 5ನೇ ಸಾಲುಗಳಿಗೆ 6ನೇ ಸಾಲಿನ ಪದಗಳನ್ನು ಅನ್ವಯ ಮಾಡಿಕೊಂಡಾಗ ಮಾತ್ರ ಈ ಪದ್ಯ ಸರಿಯಾಗಿ ಅರ್ಥವಾಗುತ್ತದೆ. ಹಿರಿಳಿನಲ್ಲಿ ಸೋಮ ಕಾಣ್ತಾನೆ. ಸೋಮ ಅಂದ್ರೆ ಚಂದ್ರ. ಹಾಗೆ ಆ ಕಾಡಿನಲ್ಲಿ ಸೋಮ ಅಂದ್ರೆ ಬಳ್ಳಿ ಇತ್ತು ಅಂತ. ಹಗಲಿನಲ್ಲಿ ಅರ್ಕ ಅಂದ್ರೆ ಸೂರ್ಯ. ಅಂತೆಯೇ ಆ ಕಾಡಿನಲ್ಲಿ ಅರ್ಕ ಅಂದ್ರೆ ಎಕ್ಕದ ಗಿಡ. ಯಜ್ಞದಲ್ಲಿ ಸಿಕ್ಕಿ ಇರುತ್ತೆ ಅಂತ ಯಜ್ಞ ಅಂದ್ರೆ ಅಗ್ನಿ ಬೆಂಕಿ. ಅದೇ ರೀತಿ ಕಾಡಿನಲ್ಲಿ ಸಿಕ್ಕಿ ಅಂದ್ರೆ ನವಿಲು ಇತ್ತು. ಸ್ವರ್ಗದಲ್ಲಿ ಸಹಸ್ರಾಕ್ಷ ಅಂದ್ರೆ ಇಂದ್ರ ಇರ್ತಾನೆ ಅಂತ. ಕಾಡಿನಲ್ಲಿ ಸಹಸ್ರಾಕ್ಷ ಅಂದ್ರೆ ನವಿಲು ಇರುತ್ತೆ ಅಂತ. ಹಾಲಿನ ಸಮುದ್ರದಲ್ಲಿ ಹರಿ ಅಂದ್ರೆ ಹರಿಂದ ವಿಷ್ಣು ಇರ್ತಾನೆ ಅಂತ. ಅದೇ ಪ್ರಕಾರ ಕಾಡಿನಲ್ಲಿ ಹರಿ ಅಂದ್ರೆ ಸಿಂಹಗಳಿರ್ತವೆ. ಕೈಲಾಸದಲ್ಲಿ ಶಿವ ಈಶ್ವರನು ಇರುತ್ತಾನೆ. ಆ ಕಾಡಿನಲ್ಲಿ ಶಿವ ಅಂದ್ರೆ ಇಲ್ಲಿ ಮುಳ್ಳು ಇದ್ದು ಅಂತ ಕಾಡಿನ ವರ್ಣನೆ ಮಾಡಿದ ಲಕ್ಷ್ಮೀಶ ಕವಿ. ಯುದ್ಧದಲ್ಲಿ ಶರಗಳು ಇರುತ್ತವೆ. ಅಂತೆಯೇ ಇಲ್ಲಿ ಶರ ಅಂದ್ರೆ ಹುಲ್ಲು, ಅಲ್ಲಿ ಯುದ್ಧದಲ್ಲಿ ಶರ ಅಂದ್ರೆ ಬಾಣ. ಕೊಳದಲ್ಲಿ ಪುಂಡರೀಕಂದ್ರೆ ಕಮಲಗಳು. ಹಾಗೆ ಇಲ್ಲಿ ಪುಂಡರೀಕಂದ್ರೆ ಹುಲಿ. ದುರ್ಗಸಿಂಹನ ಪಂಚತಂತ್ರದಲ್ಲೂ ಸಹ ಪುಂಡರೀಕ ಅಂತ ಹುಲಿಯನ್ನು ಹೆಸರಿಸಿದ್ದಾನೆ. ಕಾಡಲಿನಲ್ಲಿ ವಿದ್ರುಮ ಅಂದ್ರೆ ಅವಳುಗಳು ಇರುತ್ತವೆ ಅಂತ. ಅದರಂತೆ ಕಾಡಿನಲ್ಲಿ ವಿದ್ರುಮ ಅಂದ್ರೆ ಮರಗಳಿರ್ತವೆ. ಆಕಾಶದಲ್ಲಿ ವೃಕ್ಷ ಅಂದ್ರೆ ನಕ್ಷತ್ರಗಳಿರ್ತವೆ ಅಂತ, ಸ್ಟಾರ್ಸ್. ಅಂತೆ ಈ ಕಾಡಿನಲ್ಲಿ ವೃಕ್ಷ ಅಂದ್ರೆ ಕಾಡುಗಳಿವೆ. ಇಂತಹ ಮಹಾ ಅಟವಿಯು ಜಾನಕಿಯ ಕಣ್ಣಿಗೆ ಘೋರತರವಾಗಿ ಕಂಡಿತು. ಸೀತೆಯು ಶ್ರೀರಾಮನು ತನ್ನ ಬಯಕೆಯಂತೆ ಋಷಿಮುನಿಗಳ ಆಶ್ರಮದ ಸಂದರ್ಶನಕ್ಕಾಗಿ ಕಳಿಸಿರುವನೆಂದು ಬಗೆದಿದ್ದಳು. ಆದರೆ ಲಕ್ಷ್ಮಣನು ತನ್ನನ್ನು ಮಹಾಘೋರಾರಣ್ಯಕ್ಕೆ ಕರೆತಂದುದನ್ನು ನೋಡಿ ಭಯವಾಗತೊಡಗಿತು. ಆಕೆ ಲಕ್ಷ್ಮಣನನ್ನು ಈ ಮುಂದಿನಂತೆ ಪ್ರಶ್ನಿಸಿದಳು. ಎಲೆ ಲಕ್ಷ್ಮಣನೇ, ಇಲ್ಲೆಲ್ಲೂ ಪರಮ ಪವಿತ್ರವಾದ ಮುನಿಶ್ರೇಷ್ಠರ ಆಶ್ರಮಗಳು ಕಣ್ಣಿಗೆ ಕಾಣಿಸುತ್ತಿಲ್ಲವಲ್ಲ? ಸಿದ್ಧಿ ಸಾಧಕಯೋಗಿಗಳ ಆಶ್ರಮಗಳೆಲ್ಲಿವೆ? ಮಂಗಳಕರವೆನಿಸುವ ಸ್ಥಳಗಳಲ್ಲಿ, ಆಶ್ರಮಗಳಲ್ಲಿ ನಿರಂತರವಾಗಿ ನಡೆಯುವ ಮಹಾಯಾಗಗಳಿಂದ ಹೊರಹೊಮ್ಮುತ್ತಿರುವ ಆಯುಷ್ಯನ ಪರಿಮಳ ಕಾಣದಲ್ಲ? ಹೋಮ ಧೂಮಗಳೆಲ್ಲ, ಅಗ್ನಿಹೋತ್ರದ ಗುಡಿಸಲುಗಳು ಕಾಣುತ್ತಿಲ್ಲ? ಅಲ್ಲಿಂದ ಹೊರಹೊಮ್ಮುವ ವೇದಘೋಷಗಳು ಕಿವಿಯ ಮೇಲೆ ಬೀಳುತ್ತಿಲ್ಲ? ಇವೆಲ್ಲವೂ ಇರುವ ಸ್ಥಳಕ್ಕೆ ನನ್ನನ್ನು ಕರೆದೊಯ್ಯದೆ ಘನಘೋರವಾದ ಈ ಕಾಡಿಗೆ ನನ್ನನ್ನು ಏಕೆ ಕರೆತಂದಿರುವೆ ಎಂದು ಭಯದಿಂದ ನಿಟ್ಟುಸಿರು ಬಿಡುತ್ತಾ ಸೀತೆಯು ಲಕ್ಷ್ಮಣನನ್ನು ಕೇಳಿದಳು. ಮುಂದೆ ವೈಶಂಪಾಯನ ಮಹರ್ಷಿಗಳು ಜನಮೇಜಯರ ಮಹಾರಾಜನಿಗೆ ಸೀತಾ ಪರಿತ್ಯಾಗದ ಕಥೆಯನ್ನು ಮುಂದುವರಿಸುತ್ತಾ ಹೀಗೆಂದು ನುಡಿದರು. ಎಲೆ ರಾಜನೇ ಕೇಳು, ಸೀತೆಯು ತನ್ನನ್ನು ಘೋರಾರಣ್ಯಕ್ಕೆ ಕರೆದುದು ಏಕೆಂದು ಲಕ್ಷ್ಮಣನನ್ನು ಪ್ರಶ್ನಿಸಿದಾಗ ಅದಕ್ಕೆ ಉತ್ತರಿಸದ ಲಕ್ಷ್ಮಣನು ಮನಸ್ಸಿಗೆ ಅಪಾರವಾದ ನೋವುಂಟಾಯಿತು. ರಘುರಾಮನು ಆಡಿರುವ ಅತಿ ಕಷ್ಟಕರವಾದ ಮಾತುಗಳನ್ನು ಸೀತೆಗೆ ಹೇಗೆ ತಿಳಿಸುವುದೆಂದು ಅವನು ಮನದಲ್ಲಿಯೇ ದುಃಖಿಸಿದನು. ಸೂರ್ಯವಂಶದಲ್ಲಿ ಜನಿಸಿರುವ ಶ್ರೀರಾಮನ ಮಹಾರಾಣಿಯಾದ ಸೀತೆಯನ್ನು ಒಬ್ಬಂಟಿಯಾಗಿ ಕಾಡಿನಲ್ಲಿ ಬಿಟ್ಟು ಹೇಗೆ ಹಿಂದಿರುಗುವುದು ಎಂಬ ಚಿಂತೆ ಅವನನ್ನು ಆವರಿಸಿತ್ತು. ಇದರ ಜೊತೆಗೆ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಹೋಗದಿದ್ದರೆ ಶ್ರೀರಾಮನು ಏನೆನ್ನುವನು ಎಂಬ ಚಿಂತೆ ಮತ್ತೊಂದು ಕಡೆ. ಈ 2 ಕೆಲಸಗಳನ್ನು ಲಕ್ಷ್ಮಣನಿಗೆ ಕಡು ಕಷ್ಟದ್ದಾಗಿ ಕಂಡು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟನೇ ಹೊರತು ಅವನು ಸೀತೆಯ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಲ್ಲ. ಇಲ್ಲಿ ಮುಂದಿನ ಸಾರಾಂಶವನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅಲಿಬಿದಳು ಕಲ್ಮರ ಕರಗುವಂತೆ ಅನ್ನೋದನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲವಾಗ್ತದೆ ಅಂತ ಭಾವಿಸ್ಕೊಂಡಿದ್ದೀನಿ. ವಂದನೆಗಳು. ನಮಸ್ಕಾರ.